ಸ್ನೇಹಿತರೆ ನಮಸ್ಕಾರ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂಥ ದರ್ಶನ್ ಮತ್ತು ಇತರ 16 ಜನ ಆರೋಪಿಗಳಿಗೆ ಈಗ ಅಸಲಿ ಸಂಕಷ್ಟ ಶುರುವಾಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಕ್ಷಣಗಣನೆ ಶುರುವಾಗಿದೆ. ಪೊಲೀಸರು 4,000ಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟನ್ನು ಈಗಾಗಲೇ ರೆಡಿ ಮಾಡಿದ್ದಾರೆ. ಇನ್ನೇನು ಸಲ್ಲಿಕೆ ಮಾಡಲಿಕ್ಕೆ ಕ್ಷಣಗಣನೆಯನ್ನು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಆದರೆ ದರ್ಶನ್ ಬಾಳಿನಲ್ಲಿ ಈ ಚಾರ್ಜ್ ಶೀಟ್ ಇದೆಯಲ್ಲ, ಇದು ಭಾರಿ ದೊಡ್ಡ ಸುಂಟರಗಾಳಿಯನ್ನೇ ಎಬ್ಬಿಸುತ್ತೆ ಅನ್ನುವಂತಹ ಒಂದಷ್ಟು ಅನುಮಾನಗಳು ಮೂಡ್ತಾ ಇದೆ. ದರ್ಶನ್ ವಿರುದ್ಧ ಕೋರ್ಟ್ಗೆ ಈ ಚಾರ್ಜ್ ಶೀಟು ಸಲ್ಲಿಕೆ ಮಾಡಿದ ನಂತರ ನಿಜವಾದಂತಹ ಅಸಲಿ ಸಂಕಷ್ಟ ಶುರುವಾಗುತ್ತೆ ಅನ್ನೋದು ಈಗ ಗೊತ್ತಾಗ್ತಿದೆ. ಈ ದೋಷಾರೋಪಣಾ ಪಟ್ಟಿಯಲ್ಲಿ ಪೊಲೀಸರು ಉಲ್ಲೇಖಿರುವಂಥ ಅಂಶಗಳು ಬೆಚ್ಚಿ ಬೀಳಿಸುವಂತಿದೆ. ಒಬ್ಬೊಬ್ಬ ಆರೋಪಿಯ ಪಾತ್ರ ಮತ್ತು ಒಬ್ಬೊಬ್ಬರ ಹಿಂದೆ ಇದ್ದಂಥ ಲೆಕ್ಕಾಚಾರಗಳು, ಹಾಗೇನೆ ಇವರು ಯಾವ ಕಾರಣಕ್ಕೂ ಕೂಡ ಸದ್ಯಕ್ಕೆ ಜೈಲಿನಿಂದ ಹೊರಗಡೆ ಬರೋದಕ್ಕೆ ಸಾಧ್ಯವಾಗದಂತಹ ಒಂದು ಸಾಕ್ಷಿಯನ್ನೇ ನುಡಿತಾ ಇದ್ದೆ ಅನ್ನೋದು ಗೊತ್ತಾಗ್ತಿದೆ. ಈ ದೋಷಾರೋಪಣಾ ಪಟ್ಟಿಯಲ್ಲಿ ಒಬ್ಬೊಬ್ಬರ ಮೇಲೆ ಆರೋಪಗಳ ಸುರಿಮಳೆಯೇ ಇದೆ. ಅದರಲ್ಲೂ ಕೂಡ ಪ್ರಮುಖ ಆರೋಪಿಗಳಾಗಿರುವಂತಹ A1 to A5 ಅಂದರೆ ದರ್ಶನ್ ಆಗಿರ್ಬೋದು, ಪವಿತ್ರಗೌಡ ಆಗಿರ್ಬೋದು, ಪವನ್ ಆಗಿರ್ಬೋದು, ವಿನಯ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಹೊರಗಡೆ ಬರೋದಕ್ಕೆ ಅಸಾಧ್ಯ ಅನ್ನುವಂಥ ಮುನ್ಸೂಚನೆ ಸಿಗ್ತಾ ಇದೆ. ಹಾಗಾದರೆ ಇಲ್ಲಿ ನಿಜವಾಗ್ಲೂ ಕೂಡ ಚಾರ್ಜ್ ಶೀಟ್ನಲ್ಲಿ ಇರುವಂತಹ ಪ್ರಮುಖವಾದಂಥ 8 ಅಂಶಗಳೇನು? ಈ 8 ಅಂಶಗಳೇ ದರ್ಶನ್ಗೆ ಮುಳುವಾಗುವಂಥ ಸಾಧ್ಯತೆ ಇರೋದು ಹೇಗೆ? ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈಗ ಸದ್ಯಕ್ಕೆ ಎಲ್ಲರಲ್ಲೂ ಕೂಡ ಇರುವಂಥ ಒಂದೇ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ದರ್ಶನ್ ರಿಲೀಸ್ ಆಗ್ತಾರಾ ಆಗಲ್ವಾ ಅನ್ನುವಂಥದ್ದು. ಈ 2 ಪ್ರಶ್ನೆಗಳಿಗೆ ಸದ್ಯ ಉತ್ತರವೇ ಸಿಗ್ತಾ ಇಲ್ಲ. ಸಿಗುವಂಥ ಚಾನ್ಸಸ್ ಕೂಡ ತುಂಬ ಕಡಿಮೆ ಇದೆ. ಇದಕ್ಕೆ ಒಂದು ಉತ್ತರ ಅಂದರೆ ಆ ಒಂದು 4,000 ಚಿಲ್ಲರೆಯ ಪುಟದ ಚಾರ್ಜ್ ಶೀಟು. ಹೌದು, ಆ 4,000 ಪುಟದ ಚಾರ್ಜ್ ಶೀಟ್ನಲ್ಲಿ ದರ್ಶನ್ ಭವಿಷ್ಯ ಮತ್ತು ಇನ್ನುಳಿದಂತಹ 16 ಜನ ಆರೋಪಿಗಳ ಭವಿಷ್ಯವು ಕೂಡ ನಿಂತಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ದರ್ಶನ್ ರಿಲೀಸ್ ಬಗ್ಗೆ ಯೋಚಿಸ್ತಿದ್ದಂಥ ಅಭಿಮಾನಿಗಳಿಗೆ ಅರ್ಧ ಗುಡ್ ನ್ಯೂಸ್ ಮತ್ತು ಅರ್ಧ ಬ್ಯಾಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು. ಅದೇನು ಅಂದರೆ, ಕೊನೆಗೂ ಕೂಡ ಪೊಲೀಸರು ಚಾರ್ಜ್ ಶೀಟನ್ನು ಸಲ್ಲಿಸೋದಕ್ಕೆ ಸಜ್ಜಾಗಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಆ್ಯಂಡ್ ಗ್ಯಾಂಗ್ ವಿರುದ್ಧ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸೋದಕ್ಕೆ ಕ್ಷಣಗಣನೆ ಶುರುವಾಗಿದೆ. ಇದು 4,000ಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ ಅನ್ನೋದು ಈಗಾಗಲೇ ಗೊತ್ತಾಗಿದೆ. ಇದು ದೊಡ್ಡ ಪುಸ್ತಕವೇ ಆಗಿರುತ್ತೆ ಅನ್ನೋದು ಕೂಡ ಸ್ಪಷ್ಟ. ಬರೋಬ್ಬರಿ 4,000 ಚಿಲ್ಲರೆಗೆ ಪುಟಗಳ ಚಾರ್ಜ್ ಶೀಟನ್ನು 24ನೇ ACMM ಕೋರ್ಟ್ಗೆ ಸಲ್ಲಿಕೆ ಮಾಡೋದಕ್ಕೆ ಪೊಲೀಸರು ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದ್ದು, ಇದೇ ಬೃಹತ್ ಚಾರ್ಜ್ ಶೀಟ್ ಪುಸ್ತಕದಲ್ಲಿ 8 ರಹಸ್ಯಗಳು ಅಡಗಿವೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ. ಇದರಲ್ಲಿ ದರ್ಶನ್ಗೆ ಜೈಲೋ ಬೇಲೋ ಪ್ರತಿಯೊಂದು ಕೂಡ ನಿರ್ಧಾರ ಆಗ್ತದೆ. ಕೇವಲ ದರ್ಶನ್ಗೆ ಮಾತ್ರ ಅಲ್ಲ, ಒಟ್ಟು 17 ಜನ ಆರೋಪಿಗಳ ಭವಿಷ್ಯವು ಕೂಡ ಇದರಲ್ಲಿ ಉಲ್ಲೇಖ ಆಗಿದೆ. ಹಣೆ ಬರಹವನ್ನು ಇದರಲ್ಲಿ ಬರೆಯಲಾಗಿದೆ. ದೇವರು ಹಣೆ ಬರಹವನ್ನು ನಮ್ಮ ಹಣೆ ಮೇಲೆ ಬರೆದಿದ್ರೆ, ಪೊಲೀಸರು ದರ್ಶನ್ ಮತ್ತು ಇತರ ಆರೋಪಿಗಳ ಹಣೆ ಬರಹವನ್ನು ಈ ಚಾರ್ಜ್ ಶೀಟ್ನ ಮೇಲೆ ಬರೆದಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಇಲ್ಲೇ ಅರ್ಥ ಆಗ್ತಿದೆ. ಚಾರ್ಜ್ ಶೀಟ್ನಲ್ಲಿ ಮೊದಲಿಗೆ ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣದ ಪ್ರಥಮ ಪ್ರಾಥಮಿಕ ವರದಿಯ ಪ್ರತಿ ಅಂಶವೂ ಕೂಡ ದಾಖಲಾಗಿರುತ್ತದೆ. ಮೊದಲಿಗೆ ಜೂನ್ 9ರಂದು ಸುಮನಹಳ್ಳಿಯ ಬಳಿಯ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ದೋರ್ಜಿ ಕೊಟ್ಟಂತ ದೂರಿನ ಮೇಲೆ ಪೊಲೀಸರು ದಾಖಲಿಸಿದಂತೆ FIR ವರದಿಯ ಸಾರಾಂಶದ ಜೊತೆಗೆ ಅವತ್ತಿನಿಂದ ಇವತ್ತಿನವರೆಗೆ ಏನಾಯಿತು ಅನ್ನುವಂತಹ ಪಿನ್ ಟು ಪಿನ್ ಮಾಹಿತಿಯನ್ನು ಈ ಚಾರ್ಜ್ ಶೀಟ್ನಲ್ಲಿ ಕೊನೆಯವರೆಗೂ ಕೂಡ ಉಲ್ಲೇಖ ಮಾಡಿದ್ದಾರೆ. ಇದರಲ್ಲಿ ಮೊದಲನೇ ಅಂಶದಲ್ಲಿ ಇರುವಂಥದ್ದು ಅವತ್ತು ಏನಾಯಿತು, ಆ ದೂರು ಬಂದ ಬಳಿಕ ಏನೆಲ್ಲ ನಡೀತು, ಜೊತೆಗೆ ಆ ದೇಹವನ್ನು ಪರಿಶೀಲನೆ ಮಾಡಿದಾಗ ಏನೆಲ್ಲ ಸಿಕ್ತು ಅನ್ನುವಂತಹ ಪಾಯಿಂಟ್ ಟು ಪಾಯಿಂಟ್ ಲೆಕ್ಕವನ್ನು ಇಲ್ಲಿ ಬರೆಯಲಾಗಿದೆ, ಉಲ್ಲೇಖಿಸಲಾಗಿದೆ ಅನ್ನೋದು ಗೊತ್ತಾಗ್ತಿದೆ. ಇನ್ನು 2ನೇ ಅಂಶ ಏನು ಅಂತ ಹೇಳಿದ್ರೆ, ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ಚಾರ್ಜ್ ಶೀಟ್ನ 2ನೇ ಅಂಶದಲ್ಲಿ ಈ ಪ್ರಕರಣದಲ್ಲಿ ಒಟ್ಟು 17 ಜನ ಆರೋಪಿಗಳಿದ್ದಾರೆ. ಅಷ್ಟು ಜನಗಳ ಆರೋಪಿಗಳ ಹೆಸರು, ವಿಳಾಸ ಮತ್ತು ಅವರ ಹಿನ್ನೆಲೆ, ಅಪರಾಧದ ಹಿನ್ನೆಲೆ ಏನಿದೆ ಅದು ಇದರಲ್ಲಿ ಉಲ್ಲೇಖವನ್ನು ಮಾಡಿರ್ತಾರೆ. ಇನ್ನು 3ನೇ ಅಂಶ ಏನು ಅಂತ ಹೇಳಿದ್ರೆ, ಇಲ್ಲಿ 200ಕ್ಕೂ ಅಧಿಕ ಸಾಕ್ಷಿಗಳ ಪಟ್ಟಿಯನ್ನೇ ನೀಡುತ್ತಾರೆ. ಪ್ರಕರಣದ ಸಂಬಂಧ ಭೌತಿಕ, ತಾಂತ್ರಿಕ, ವೈಜ್ಞಾನಿಕ ಸಾಕ್ಷಿಗಳನ್ನು ಸಂಗ್ರಹ ಮಾಡಲಾಗಿದೆ. ಅಲ್ಲದೆ ಪ್ರತ್ಯಕ್ಷ ಪರೋಕ್ಷ ಸಾಕ್ಷಿಗಳನ್ನು ಹೊರತುಪಡಿಸಿ 200ಕ್ಕೂ ಹೆಚ್ಚು ಸಾಕ್ಷಿಗಳನ್ನು ಇಲ್ಲಿ ಕೊಡಲಾಗಿದೆ. ಜೊತೆಗೆ ಪ್ರಕರಣದ ಸಂಬಂಧ ದಿನಕ್ಕೆ ಸಾಕ್ಷಿಗಳ ಸಂಖ್ಯೆ ಹೆಚ್ಚಾಗ್ತಿರೋದ್ರಿಂದ ಚಾರ್ಜ್ ಶೀಟ್ ಸಂಖ್ಯೆ 4,000ದ ಗಡಿಯನ್ನು ದಾಟಿ ಹೋಗಿದೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ಹೀಗಾಗಿ ಎಲ್ಲವನ್ನು ಕೂಡ ಸಂಗ್ರಹಿಸಿ 400ಕ್ಕೂ ಅಧಿಕ CDR ಅನಾಲಿಸಿಸ್, 13 ಮೊಬೈಲ್ ಡಾಟಾ ರಿಟ್ರವರಿ ಮತ್ತು 190ಕ್ಕೂ ಹೆಚ್ಚು ಟೆಕ್ನಿಕಲ್ ಸೇರಿ ಎಲ್ಲ ಎವಿಡೆನ್ಸ್ಗಳನ್ನು ಕೂಡ ಇಲ್ಲಿ ಸಾಂದರ್ಭಿಕವಾಗಿ ಸಾಕ್ಷ್ಯವಾಗಿ ಪರಿಗಣಿಸಲಾಗಿದೆ. ಇನ್ನು 4ನೇ ಅಂಶ ಏನು ಅಂತ ಹೇಳಿದ್ರೆ, ಇಲ್ಲಿ ಆರೋಪಿಗಳ ತಪ್ಪೊಪ್ಪಿಗೆ ಹೇಳಿಕೆ. ಪ್ರತಿ ಚಾರ್ಜ್ ಶೀಟ್ನಲ್ಲೂ ಕೂಡ ಇದನ್ನು ಉಲ್ಲೇಖ ಮಾಡಿರ್ತಾರೆ. ಪ್ರತ್ಯಕ್ಷದರ್ಶಿಗಳ ಸಾಕ್ಷಿ ಹೇಳಿಕೆ ಬಹುಮುಖ್ಯ. 20ಕ್ಕೂ ಹೆಚ್ಚಿಗೆ ಮಂದಿಯಿಂದ ನ್ಯಾಯಾಧೀಶರ ಮುಂದೆ ದಾಖಲಿಸುವಂತಹ 164 ಅಡಿಯರ ಹೇಳಿಕೆ ಏನಿರುತ್ತೆ ಇದನ್ನು ಇಲ್ಲಿ ಉಲ್ಲೇಖ ಮಾಡಿರ್ತಾರೆ. 50ಕ್ಕೂ ಅಧಿಕ ಮಂದಿಯಿಂದ 161 ಅಡಿಯಲ್ಲಿ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಗಿದೆ. 70ಕ್ಕೂ ಅಧಿಕ ಮಂದಿ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಸಹ ದರ್ಶನ್ ಎದುರುಗಡೆ ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತದೆ ಮತ್ತು ಕೋರ್ಟ್ ಎದುರುಗಡೆ, ನ್ಯಾಯಾಧೀಶರ ಎದುರುಗಡೆನೂ ಕೂಡ ಹೇಳಿದ್ದಾರೆ. ಹೀಗಾಗಿ ದರ್ಶನ್ಗೆ ಇದು ಅಸಲಿ ಸಂಕಷ್ಟವನ್ನು ತಂದಿಡಲಿದೆ ಅನ್ನೋದು ಪ್ರಮುಖವಾಗ್ತದೆ.
ಇನ್ನು 5ನೇ ಅಂಶ ಏನು ಅಂತ ಹೇಳಿದ್ರೆ, ದರ್ಶನ್ ಭವಿಷ್ಯ ನಿರ್ಧರಿಸುವಂತಹ ಬಹುಮುಖ್ಯ ಅಂಶವೂ ಕೂಡ ಇದೆ ಅಂತಲೂ ಕೂಡ ಹೇಳಬಹುದು. ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿಗಳಿಗೆ ಸಂಬಂಧಿಸಿದಂಥ ಪ್ರತಿ ಮೂಮೆಂಟ್ ಕೂಡ ಮಹಜರಾಗಿದೆ. ರೇಣುಕಸ್ವಾಮಿ ಹತ್ಯೆ ಸಂಬಂಧ ಒಟ್ಟಾರೆ 52 ಕಡೆಗಳಲ್ಲಿ ಮಹಜರನ್ನು ನಡೆಸಲಾಗಿದೆ. ಅದರ ವರದಿಯನ್ನು ಉಲ್ಲೇಖಿಸಲಾಗಿದೆ. ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರ್ಕೊಂಬಂದು ಇಲ್ಲಿ ಏನೆಲ್ಲ ಮಾಡಿದ್ರು, ಕರೆತರುವಂಥ ಸಂದರ್ಭದಲ್ಲಿ ಏನು ಮಾಡಿದ್ರು, ನಂತರ ಯಾವ ರೀತಿ ಹಲ್ಲೆ ಮಾಡಿದ್ರು, ಏನೆಲ್ಲ ಮಾಡಿದ್ರು, 17 ಜನರ ಒಬ್ಬೊಬ್ಬರ ಕಂಪ್ಲೀಟ್ ಈ ಆರೋಪ ಅಂದರೆ ಈ ಹಲ್ಲೆ ಮಾಡುವಂಥ ಸಂದರ್ಭದಲ್ಲಿ ಪಾತ್ರ ಏನಿತ್ತು, 17 ಜನರ ಪಾತ್ರ ಏನಿತ್ತು, ಎಲ್ಲವನ್ನು ಕೂಡ 57 ಸ್ಥಳಗಳ ಮಹಜರ್ ಸಮೇತ ಇಲ್ಲಿ ವರದಿಯನ್ನು ಉಲ್ಲೇಖಿಸಲಾಗುತ್ತೆ. ಇನ್ನು 6ನೇ ಪ್ರಮುಖವಾದಂಥ ಅಂಶ ಏನು ಅಂತ ಹೇಳಿದರೆ, ಪೊಲೀಸರು ಇಲ್ಲಿ ಸಿಕ್ಕಂತಹ ಎಲ್ಲ ಅಂಶಗಳನ್ನು, ವಸ್ತುಗಳನ್ನು FSLಗೆ ಕಳಿಸ್ಕೊಟ್ಟಿದ್ದಾರೆ. ರೇಣುಕಸ್ವಾಮಿಯ ಬಟ್ಟೆ, ಬರೆ ಎಲ್ಲವನ್ನು ಕೂಡ ಸೇರಿ CCTV ಫುಟೇಜು, ಮೊಬೈಲು, ಇನ್ನಿತರ 66 ವಸ್ತುಗಳನ್ನು FSLಗೆ ಕಳಿಸಿದ್ರು. ಅವುಗಳ ರಿಪೋರ್ಟ್ಗಳು, ಅಲ್ಲಿ ಸಿಕ್ಕಂಥ ಸಾಕ್ಷಿಗಳು, ಅದನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನು 7ನೇ ಅಂಶ ಪ್ರಮುಖವಾದದ್ದು ಏನು ಅಂತ ಹೇಳಿದ್ರೆ, ಸಾಕ್ಷ್ಯ ನಾಶಪಡಿಸುವುದರಲ್ಲಿ ಇವರುಗಳ ಪಿತೂರಿ ಬಗ್ಗೆ. ಹೌದು, ಯಾವ ರೀತಿ ಸಾಕ್ಷ್ಯ ನಾಶ ಮಾಡೋದಕ್ಕೆ ಪಿತೂರಿಯನ್ನು ಮಾಡಿದ್ರು, ಎಷ್ಟೆಲ್ಲ ಹಣಗಳು ಸಿಕ್ತು, ಯಾವ ರೀತಿಯಾದಂಥ ಪ್ರಯತ್ನಗಳು ನಡೆದಿತ್ತು ಅನ್ನೋಂಥ ಅಂಶವನ್ನು ಕೂಡ ಉಲ್ಲೇಖಿಸಲಾಗಿದೆ. ಯಾವುದು ಈ ಅಂಶದಲ್ಲಿ. ಇನ್ನು ಎಲ್ಲಕ್ಕಿಂತ ಮಿಗಿಲಾಗಿ ದರ್ಶನ್ ಪಾಲ್ಗೆ ಸುಂಟರಗಾಳಿಯಂತೆ ಅಲ್ಲೋಲ ಕಲ್ಲೋಲ ಸೃಷ್ಟಿಸುವಂಥದ್ದು 8ನೇ ಅಂಶ ಏನು ಅಂತ ಹೇಳಿದ್ರೆ, ACP ಚಂದನನ್ ಟೀಮ್ ಅಚ್ಚುಕಟ್ಟಾಗಿ ಕಟ್ಟುನಿಟ್ಟಿನಿಂದ ಅಂತಿಮ ವರದಿಯನ್ನು ಸಿದ್ಧಪಡಿಸಿ 4000 ಪುಟಗಳ ಬೃಹತ್ ಚಾರ್ಜ್ ಶೀಟನ್ನು ರೂಪಿಸಿ ಅದಕ್ಕೆ ಪುಸ್ತಕದ ರೂಪವನ್ನು ಕೊಟ್ಟು ಮತ್ತು ಎಲ್ಲ ಅಂಶಗಳನ್ನು ಕೂಡ ಪ್ರತಿ ಠಾಣೆಯ ಇನ್ಸ್ಪೆಕ್ಟರ್ಗೆ, PSIಗಳಿಗೆ ಒಂದೊಂದು ಹೊಣೆಯನ್ನು ವಹಿಸಿ 20ಕ್ಕೂ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳನ್ನು ಬಳಸಿಕೊಂಡು ಚಾರ್ಜ್ ಶೀಟನ್ನು ರೆಡಿ ಮಾಡಿರುವಂಥದ್ದು. ಅಂತಿಮವಾಗಿ ಈ ಎಲ್ಲ ಚಾರ್ಜ್ ಶೀಟ್ನಲ್ಲಿ ಇರುವಂಥ ಅಂಶಗಳು ಒನ್ ಬೈ ಒನ್ ಪ್ರೂವ್ ಆಗ್ತಾ ಹೋಯಿತು ಅಂತ ಹೇಳಿದ್ರೆ 17 ಜನರು ಕೂಡ ಜೈಲಿನಲ್ಲೇ ಕೊಳೆಯುವಂತಾಗೋದ್ರಲ್ಲಿ ಅನುಮಾನನೇ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ಇವರಿಗೆ ಈ ಜೈಲಿನಿಂದ ಮುಕ್ತಿ ಅಥವಾ ಈ ಅಪರಾಧದಿಂದ ಮುಕ್ತಿ ಸಿಗುವಂಥ ಸಾಧ್ಯತೆ ತುಂಬ ವಿರಳ ಅಂತಲೇ ಹೇಳ್ಬೋದು. ಹೀಗಾಗಿ ಈ 4000 ಪುಟದ ಚಾರ್ಜ್ ಶೀಟ್ ಇದೆಯಲ್ಲ, ಇದು ಅಕ್ಷರಶಃ ಇವರ ಪಾಲಿಗೆ ಒಂದು ಅಗ್ನಿ ಪರೀಕ್ಷೆಯ ಚಾರ್ಜ್ ಶೀಟ್ ಅಂತಲೇ ಹೇಳ್ಬೋದು, ಅಗ್ನಿ ಪರೀಕ್ಷೆಯ ಪುಸ್ತಕ ಅಂತಲೇ ಹೇಳ್ಬೋದು. ಬಟ್ ಈ ಅಗ್ನಿ ಪರೀಕ್ಷೆಯ ಪುಸ್ತಕ ಯಾರ್ಯಾರಿಗೆ ಯಾವ ರೀತಿಯಾಗಿ ಕಾಡುತ್ತೆ, ಯಾರ ಬುಡಕ್ಕೆ ಬೆಂಕಿಯನ್ನು ಹಚ್ಚುತ್ತೆ ಅನ್ನೋದನ್ನು ಕಾದು ನೋಡಬೇಕು. ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಈ ಚಾರ್ಜ್ ಶೀಟ್ನ ಬಗ್ಗೆ ನೋಡ್ತಾ ಹೋದಾಗ, ಈ 8 ಅಂಶಗಳನ್ನು ಗಮನಿಸ್ತಾ ಹೋದಾಗ ನಿಮಗೇನಿಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.